ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ಸ್. ಇವತ್ತು ಬೇಸಿಗೆಯ ಈ ಬಿಸಿಲಲ್ಲಿ ತುಂಬ ಆರೋಗ್ಯಕರವಾಗಿ ಮತ್ತು ತುಂಬ ತಂಪಾದಂತಹ ಮಾಸ್ಕ್ ಮಿಲನ್ ಮಿಲ್ಕ್ ಶೇಕ್ ಅಥವಾ ಮಾಸ್ಕ್ ಮಿಲನ್ ಪಾಯಸ ಯಾವ ರೀತಿನಾದರೂ ಅಂದ್ಕೊಳ್ಳಿ, ಅದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನೊಂದು ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಹಾಲನ್ನ ಕಾಯಲಿಕ್ಕೆ ಇಟ್ಕೊತಾ ಇದ್ದೀನಿ. ಇದು ಹಾಲು ಕಾಯೋಷ್ಟರಲ್ಲಿ ನಾವು ಮಾಸ್ಕ್ ಮಿಲನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ಇದು ಹಾಲು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಈ ಮಿಲ್ಕ್ ಶೇಕ್ನ ನಾವು ಬಿಸಿಲು ತಿನ್ಬೋದು, ಅಂದರೆ ನಿಮಗೆ ಬಿಸಿ ಬೇಡ ಅಂತ ಅಂದ್ರೂ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಹಾಲು ಸ್ವಲ್ಪ ಕಾಯ್ಲಿಕ್ಕೆ ಬಂದ ನಂತರ ನಾನು 1 ಕಪ್ಪಷ್ಟು ಸಬ್ಬಕ್ಕಿನ 2 ಅವರ್ಸ್ ನೆನೆಸಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಲು ಜೊತೆನೇ ಸಬ್ಬಕ್ಕಿನ ಆ್ಯಡ್ ಮಾಡಿಕೊಂಡು ಎರಡು ಒಟ್ಟಿಗೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಅದಕ್ಕೆ 1 ಕಪ್ ಸಬ್ಬಕ್ಕಿಗೆ 1-2 ಕಪ್ಪಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನೋಡಿ, ಹಾಲು ಮತ್ತು ಸಬ್ಬಕ್ಕಿ ಎರಡು ಕಾಯ್ಲಿಕ್ಕಿಟ್ಟು ಈಗ ನಾನು ಹಣ್ಣನ್ನು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಒಳ್ಳೆಯದು ಹಣ್ಣು. ಈ ಹಣ್ಣು ತುಂಬ ತಂಪು. ಈ ಬೇಸಿಗೆ ಕಾಲದಲ್ಲಂತೂ ಇನ್ನೂ ತಂಪು. ಒಂದೇ ಥರ ಪಾನಕ ಜ್ಯೂಸು ಮಾಡ್ಕೊಳ್ಳೋಕ್ಕಿಂತ ಈ ಥರ ಮಿಲ್ಕ್ ಶೇಕ್ ಅಥವಾ ಚಿಲ್ಲಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟು. ನೋಡಿ, ಇದರಲ್ಲಿರೋಂತಹ ಬೀಜನೆಲ್ಲ ತೆಕ್ಕೊಂಡು ಈಗ ಹಣ್ಣನ್ನ ತೆಗೆದು ಮಿಕ್ಸಿ ಮಾಡ್ಕೊತೀನಿ. ಈಗ ನೋಡಿ, ಹಣ್ಣನ್ನು ತೆಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಬರುತ್ತೆ, ಚೆನ್ನಾಗಿ ಹಣ್ಣು ತುಂಬ ಚೆನ್ನಾಗಿ ನಾವು ಸ್ಪೂನಲ್ಲಿ ತೆಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೇ ಒಂದು 4 ಏಲಕ್ಕಿ ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗಿದು ಪೇಸ್ಟು ರೆಡಿಯಾಗಿದೆ ಮಾಸ್ಕ್ ಮಿಲನ್ದು. ನಾವು ಆ ಸೈಡೂ ಹಾಲು ಮತ್ತು ಸಬ್ಬಕ್ಕಿನ ಕಾಯ್ಲಿಕ್ಕೆ ಇಟ್ಟಿದ್ದೀವಿ, ಅಂದರೆ ಬಿಸಿ ಮಾಡಲಿಕ್ಕೆ. ಹೇಗಿದು ರೆಡಿಯಾಗಿದೆ. ಈಗ ಮತ್ತು 1 ಕಪ್ಪಷ್ಟು ಹಾಲನ್ನ ತೊಗೊಂಡು ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ನೀಟಾಗಿ ಗಂಟೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಹಾಲು ಮತ್ತು ಸಬ್ಬಕ್ಕಿ ಕುದೀತಾ ಇದೆ, ಅದ್ರ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಆ ಸಬ್ಬಕ್ಕಿನೂ ಬೆಂದು ಟ್ರಾನ್ಸ್ಪರೆನ್ಸಿ ಬಂದಿದೆ. ಈಗ ನೋಡಿ, ಇದು ಕುದ್ದ ನಂತರ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋಂತಹ ಮಾಸ್ಕ್ ಮಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಬ್ಬಕ್ಕಿ ಹಾಕಿರೋದ್ರಿಂದ ಗಟ್ಟಿ ಆಗ್ತಾ ಬರುತ್ತೆ, ಮತ್ತು ಕಸ್ಟರ್ಡ್ ಪೌಡ್ರ್ ಇನ್ನೂ ಗಟ್ಟಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಾವು ರುಬ್ಬಿದಂತಹ ಮಾಸ್ಕ್ ಮಿಲನ್ ಮತ್ತು ಏಲಕ್ಕಿ ಕಾಯಿ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಇದು ಆರಿದ ನಂತರ, ಅಂದರೆ ಫ್ರಿಡ್ಜಲ್ಲಿಟ್ಟು ಒಂದು 1 ಅವರ್ 2 ಅವರ್ ಕೂಲ್ ಮಾಡ್ಕೊಂಡು ತಿಂದರೆ ಈ ಬೇಸಿಗೆಗಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಕರ್ಬೂಜ ಹಣ್ಣಂತೂ ತುಂಬ ತಂಪಿರೋದ್ರಿಂದ ಈ ಬೇಸಿಗೆಯಲ್ಲಂತೂ ತುಂಬ ಒಳ್ಳೆಯದು. ನೋಡಿ, ಅದಕ್ಕೆ 1 ಕಪ್ಪಷ್ಟು ನಾನು ಈಗ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗಂತೂ ಈಗ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ಜ್ಯೂಸು
ಮಿಲ್ಕ್ ಶೇಕ್ ಅಂದರೆ ಅಂದರೆ ಪಾನಕ ಈ ಥರ ಎಲ್ಲ ನಾವು ಮಾಡ್ಕೊಡೋದಕ್ಕಿಂತ ಈ ಥರ ಮಾಸ್ಕ್ ಮಿಲನ್ ಮಿಲ್ಕ್ ಶೇಕ್ ಅಂದರೆ ಅವರು ಇಷ್ಟಪಟ್ಟು ತಿಂತಾರೆ. ಈಗ ಇದು ಇನ್ನೂ ಕುದಿ ಬರ್ತಾ ಉಂಟು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದೊಂದು 10 ನಿಮಿಷ ಚೆನ್ನಾಗಿ ಕುದ್ರೆ ಆಯಿತು. ನೀವು ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋಬೋದು. ಮಧ್ಯ ನಾವು ಕುಡಿತಾ ಇರ್ಬೇಕಾದ್ರೆ ಬಾಯಲ್ಲಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ಮಧ್ಯ ಬಾಯಲ್ಲೂ ನಾನು ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ಲ ಟೇಸ್ಟು ಅಂತ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ದರೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬಂದು ತಲುಪುತ್ತೆ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ನಾನು ಒಂದೆರಡು ಸ್ಪೂನಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತೀನಿ ಈಗ. ಅಂದರೆ ತಂಪಾಗಿರುತ್ತೆ ಅಂತ. ದೇಹಕ್ಕೆ ಇದು ತುಂಬ ಒಳ್ಳೆ ತಂಪು ಕೊಡುತ್ತೆ. ಹಾಗಾಗಿ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಆಯಿತು. ಮಾಸ್ಕ್ ಮಿಲನ್ ಮಿಲ್ಕ್ ಶೇಕು ಅಥವಾ ಮಾಸ್ಕ್ ಮಿಲನ್ ಪಾಯಸ ಯಾವ ರೀತಿನಾದರೂ ಅಂದ್ಕೋಬೋದು. ಬಿಸಿ ಕುಡಿದ್ರೆ ಪಾಯಸ, ತಣ್ಣಗೆ ಕುಡಿದ್ರೆ ಮಿಲ್ಕ್ ಶೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಈಗ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮಾಸ್ಕ್ ಮಿಲನ್ ಮಿಲ್ಕ್ ಶೇಕು ರೆಡಿಯಾಗಿದೆ. ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನೋಡಿ ಮಾಸ್ಕ್ ಮಿಲನ್ ಮಿಲ್ಕ್ ಶೇಕ್ ಅಥವಾ ಬಿಸಿಲೇ ತಿಂದರೆ ಮಾಸ್ಕ್ ಮಿಲನ್ ಪಾಯಸ, ನಾವು ಆರಿದ ನಂತರ ತಿಂದರೆ ಮಾಸ್ಕ್ ಮಿಲನ್ ಮಿಲ್ಕ್ ಶೇಕ್ ಆಗುತ್ತೆ. ಥ್ಯಾಂಕ್ ಯು.